ನೀವು ಎಷ್ಟಿದ್ರಿ? ಇದು 250 ಜನದ ಮೇಲೆ, 300 ಜನದ ಮೇಲೆ ಸುತ್ತಮುತ್ತ. ಅದೆಲ್ಲ ನಾನೇನು ಮಾಡಿದ್ದೀನಿ, ಇವ್ರದ್ದೆಲ್ಲ ಇದಾಕಿ ಫೋಟೋ ಹಾಕ್ಸಿ ನಮ್ಮ ಸ್ಟಾಫ್ ಕೊಟ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಜನ ಅಂತ ಹೇಳ್ತೀನಿ. ಹಾಂ, ಇದು ಹಾಂ, ಎಲ್ಲ ಇಷ್ಟು ಜನ ಇದ್ದಾರೆ. ನಿಮ್ಮ ಮುಖ್ಯಮಂತ್ರಿ ರೀ, ನಮ್ಮ ಮುಖ್ಯಮಂತ್ರಿ ಯಾರಾದರೂ ಆಗಲಿ, ನಮ್ಮ ಮುಖ್ಯಮಂತ್ರಿ, ನಮ್ಮ ರಾಜ್ಯಪಾಲರು. ಒಂದು ಡಿಸಿಗ್ನೇಷನ್ ಇದು ಬೇಡ, ಡಿಸಿಪ್ಲಿನ್ ಬೇಡ, ಒಂದು ಡಿಸಿಪ್ಲಿನ್ ಬೇಕಲ್ಲ. ಏನು ಸಂತೆನಾ ಅದು? ಡೆಕೋರಮ್ ಬೇಕು, ಸಂತೆ ಅಲ್ಲ ಇದು. ಇಷ್ಟು ಜನ ಯಾರು ಪರ್ಮಿಷನ್ ಕೊಟ್ಟವ್ರು? ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ನಿಮ್ಮ ಆದೇಶ ಏನು ಹೇಳ್ತತೆ? 20ರಿಂದ 25 ಜನದ ಮೇಲೆ ಇರಬೇಕು. ನೀವು ಇಲ್ಲಿ ಮಾಡಿದ್ದೇನು? ಸಂತೆ ಮಾಡಿಟ್ಟಿದ್ದೀರ ಅಂದರೆ ಇದ್ರು. ಹಾಂ, ಅದೇ ಇದೊಂಥರ. ಆಮೇಲೆ ಐಕಾನಿಕ್ ಕಟ್ಟಡನೂ ಹೋಯ್ತು, ಎಲ್ಲ ಹೋಯ್ತು. ನಾವೆಲ್ಲ ಇಲ್ಲೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಯ್ಕೆ ಮಾಡ್ಕೊತೀರಿ. ಭಾರತದ ಇದು ಕರ್ನಾಟಕ ರತ್ನ ಕೊಡೋಕ್ಕೆ ಆಯ್ಕೆ ಮಾಡ್ಕೊತೀರಿ. ಈ ಥರದ್ದೊಂದು ಒಳ್ಳೆ ಇರೋದು. ಅಲ್ಲಿ ಒಂದು ಶಿಷ್ಟಾಚಾರ ಇರ್ತದೆ. ವಿಧಾನಸೌಧದ ಮೆಟ್ಲ ಮೇಲೆ ಮಾಡೋದು ಅಂದ್ರೆ ಒಂದು ಶಿಷ್ಟಾಚಾರ. ಇದನ್ನು ಆಯಿತು. ನಾನು ಹೇಳೋದು, ನೀವು ಆ ಡ್ಯಾಸಲ್ಲೂ ಅಷ್ಟೇ, ಆ ಡ್ಯಾಸ್ ಪರಮೇಶ್ವರ್ ಅವರೇ, ಆ ಡ್ಯಾಸ್ ಆಯ್ತು, ನೀವೆಲ್ಲ ಕೂತ್ಕೊತೀರ, ಗವರ್ನರ್ ಎಲ್ಲ ಬಂದು ಕೂತ್ಕೊತಾರೆ. ಸರ್ಕಾರಿ ಕಾರ್ಯಕ್ರಮ, ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಬನ್ನಿ ಬನ್ನಿ ಅಂತ ಟ್ವೀಟ್ ಮಾಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಆದರೆ ನೀವು ಗವರ್ನರ್ ಮುಂದೆ ಏನಿರಬೇಕು? ರಾಷ್ಟ್ರಧ್ವಜ ಇಡಬೇಕು. ಇಡಬೇಕೋ ಬೇಡ? ಕನ್ನಡ ಧ್ವಜ ಇಡಬೇಕೋ ಬೇಡ? ನೀವೇನು ಇಟ್ಟಿದ್ದೀರಾ? RCB ಇದೆ ನೋಡಿ, CM ಗವರ್ನರ್ ಚೇರ್ ಮುಂದೆ RCB, ಹಾಂ, ರಾಯಲ್ ಚಾಲೆಂಜ್ ವಿಸ್ಕಿ ಲೋಗೋ ಇಟ್ಟಿದ್ದೀರ. ನಮ್ಮ DPR ಅವ್ರು ಏನು ಮಾಡ್ತಾರೆ ಅಂತ ಎಲ್ಲಿ ಕತ್ತೆ ಕಾಯ್ತಾರ? ಇದಕ್ಕೆ ತಾನೇ ಅವರೆಲ್ಲ ಇರೋದು. ಏನು ಮಾಡ್ತಾರೆ ಇವರೆಲ್ಲ? ಇವ್ರು ಬರೋಕ್ಕೆ ಮುಂಚೆನೇ ನಾನು ಹೇಳೋದು, ಯಾರೋ ಅವರು ಬಿಳಿ ಬಸವಯ್ಯ ಏನೋ ಮಾಡಿದ್ನಲ್ಲ, ಎಲ್ಲ ಬರ್ತಾರೆ ಅಂತ. ಬರೋಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಿದಿರೋ ಏನೋ, ಎಲ್ಲರನ್ನೂ ಕರ್ಕೊಂಡು ಅವರು ಪ್ಲೇಯರ್ಸ್ ಹೆಂಗೆ ಬರ್ತಾರೆ ಆ ಫೋಟೋ ಬರಬೇಕು, ಅವ್ರ ಫ್ಯಾಮಿಲಿ ಫೋಟೋಗಳು ಅಲ್ಲೆಲ್ಲ ನಿನ್ಸ್ಕೊಂಬಿಟ್ಟಿದ್ರು. ಪೂರ್ತಿ ನಿನ್ಸ್ಕೊಂಬಿಟ್ಟಿದ್ರು ಇವರು. ನೋಡ್ಬೇಕಾಯ್ತಲ್ಲ ಇದು. ರಾಜ್ಯಪಾಲರ ಚೇರ್ ಮುಂದೆ ಯಾರು ಇರಬೇಕು, ಮುಖ್ಯಮಂತ್ರಿ ಚೇರ್ ಮುಂದೆ ಯಾವ ಲೋಗೋ ಇಡಬೇಕು? ಕಾಮನ್ ಸೆನ್ಸ್ ಇಲ್ಲ. ಇಷ್ಟು ಅಧ್ವಾನನಾ? ಅಂದರೆ ಒಂದು ರೀತಿ ಈ ಕಾರ್ಯಕ್ರಮ ಪೂರ್ತಿನೂ ಕೂಡ ಎಲ್ಲೂ ಕೂಡ ರಾಜ್ಯಪಾಲರಿಗೆ ಒಂದು ರೀತಿ ನನಗನ್ಸ್ತೈತೆ ಅವಮಾನ ಅಂತ ಅನಿಸ್ತೈತೆ. ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತಿರ್ಸ್ತೀರಿ. ಅವರಿಬ್ಬರನ್ನು ಯಾವ ಪುಣ್ಯಾತ್ಮ ಕರ್ಕೊಂಬಂದನೋ ಗೊತ್ತಿಲ್ಲ. ಪಾಪ ಗೋವಿಂದರಾಜು ಸಸ್ಪೆಂಡ್ ಔಟವ್ರೆ. ಯಾವಾಗ ಕರ್ಕೊಂಬರ್ಬೇಕು ನೀವು CMನ? ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ? ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು. ನೀವು CMಗೆ ಗೌರವ ಕೊಡೋದಾದರೆ, ಗವರ್ನರ್ಗೆ ಗೌರವ ಕೊಡೋದಾದರೆ, ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಅವರಿಬ್ಬರನ್ನ ಕೂತಿರ್ಸ್ಬೇಕಾಯ್ತು. ಮಾಡಿದ್ರ ನೀವು? ಗವರ್ನರ್ನು ದಿಕ್ಕಾಪಾಲ್ ಮಾಡಿದ್ರಿ, CMನ ಒಂದು ಕಡೆ ದಿಕ್ಕಾಪಾಲ್ ಮಾಡಿದ್ರಿ. ಕೇಳೋರಿಲ್ಲ, ಹೇಳೋರಿಲ್ಲ. ಅರ್ಧ ಗಂಟೆ ಕಾದಿದ್ರು. ಹಾಫ್ ಆನ್ ಅವರ್ ದೇ ವೈಟೆಡ್. ಇದಾ ಮರ್ಯಾದೆ ಕೊಡೋದು? ಇದು ಕಾರ್ಯಕ್ರಮನ? ಇದನ್ನ ಎಲ್ಲ ಇವರು, ನಾನು ಭಯ ಏನಲ್ಲ, D ಗ್ರೂಪ್ ಇರ್ಬೋದು, ಏನು ಯಾವ್ಯಾವ ಗ್ರೂಪ್ ಅವ್ರು ಎಲ್ಲ ಬಂದು ಫುಲ್ಲು, ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ, ಇದ್ರ ಮೇಲೇನೂ ಫುಲ್ ಜಾಮ್ ಔಟಿದ್ದಾರೆ ಸುತ್ತೂ ಎಲ್ಲ. ನಾನು ಲಿಸ್ಟ್ ಕೊಡ್ತೀನಿ. ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ, ಮೇಲೆ ಇದೆ ನೋಡಿ, ಇಲ್ಲಿ ಮೇಲ್ಗಡೆನೂ ಕೂತಿದ್ದಾರೆ. ನಾನು ಹೇಳ್ತೀನಿ ನೋಡಿ, ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ. CM, DCM, ಸಚಿವರು, ಶಾಸಕರ ಸಿಬ್ಬಂದಿ 250 ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ D ಗ್ರೂಪ್ 75 ಜನ. IAS, KS ಅಧಿಕಾರಿ ವರ್ಗದವರು, ಅವರ ಆಪ್ತರವರು, ಕುಟುಂಬದವರು 50 ಮಂದಿ. ಗನ್ಮ್ಯಾನ್ಗಳು 50 ಜನ, 50 ಜನ. ಪೊಲೀಸ್ ಸಿಬ್ಬಂದಿ 50 ಜನ. RCB DNA ಕಡೆ ಫೋಟೋಗ್ರಾಫರ್ಸು 8 ಜನ ಫೋಟೋಗ್ರಾಫರ್ಸ್ RCB ಅವ್ರ ಕಡೆ. ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ? ಇದು ನಿಂತ್ಕೊಂಡಿರೋದು, ಕೂತ್ಕೊಂಡಿರೋದು, ಎಲ್ಲರಿಗೂ ಸೆಲ್ಫಿ ಚಟ.